ಈ ತ್ಯಾಗದ ಸಂಕೇತ ಇದು. ಆ ತ್ಯಾಗ ಪರಂಪರೆಗೆ ಸೇರಿದವರು ಸ್ವಲ್ಪ ನಾವು ಜಾಗೃತರಾಗೋಣ, ಸ್ವಾಭಿಮಾನ ಬೆಳೆಸ್ಕೊಳ್ಳೋಣ. ಹಿಂದೂಗಳಾಗಿ ಹಿಂದೂ ಧರ್ಮದ ಬಗ್ಗೆ ಅರಿಯಬೇಕು, ಒಂದು ಆಚರಣೆಗಳನ್ನು ಇಟ್ಟುಕೊಳ್ಬೇಕು. ನಾವು ಆಚರಣೆ ಯಾವುದು? ಧರ್ಮ ಪರಿಪಾಲನೆ ಮಾಡೋದು. ಅವರು ನಾಗರಿಕ ನಿಯಮಗಳು ಮತ್ತು ಅದುಗಳು ಹೇಳಿದರು, ಅದೆಲ್ಲ ಕೋಡ್ ಆಫ್ ಕಂಡಕ್ಟ್, ಸೋಷಿಯಲ್ ಸಿವಿಲ್ ಕಂಡಕ್ಟ್ಸ್ಗಳೆಲ್ಲ ಇದೆ. ಆದರೆ ನಮ್ಮ ಧರ್ಮ ಹೇಳುತ್ತೆ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ, ಮಾ ಹಿಂಸ್ಯಾತ್ ಸರ್ವಭೂತಾನ, ಪರಸ್ಪರ ಹೊಂದಾಣಿಕೆ. ಎಷ್ಟು ಮಾತುಗಳು ಬೇಕು, ಎಷ್ಟು ಅದ್ಭುತವಾದ ಧರ್ಮ. ಒಂದು ಭಗವದ್ಗೀತೆ ತೆಗೆದು ನೋಡಿ, ಜಗತ್ತಿನಲ್ಲಿ ಅದಕ್ಕೆ ಸಮಾನವಾದ ಇನ್ನೊಂದು ಗ್ರಂಥವೇ ಇಲ್ಲ. ಅಂತಹ ಎದೆ ತಟ್ಟುಕೊಂಡು ಸ್ವಾಭಿಮಾನದಿಂದ ಬದುಕಬೇಕಾದ ಹಿಂದೂಗಳು ಅದನ್ನು ಮರೆತಿದ್ದೇವೆ. ಮತ್ತೆ ಜಾಗೃತರಾಗಬೇಕು. ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ಭಾರತ, ಭಾಗವತ, ರಾಮಾಯಣವನ್ನ ಮಕ್ಕಳಿಗೆ, ಭಗವದ್ಗೀತೆಯನ್ನು ಹೇಳಿಕೊಡಬೇಕು. ಸನಾತನ ಧರ್ಮದ ಜೀವನ ಶೈಲಿಯಲ್ಲಿ ಬಾಳ್ತಾ ನಾವು ಸುಖವಾಗಿ ಬದುಕಿ ಸಮಾಜದಲ್ಲಿ ಸುಖ ಶಾಂತಿಯನ್ನು ನಾವು ಪಸರಿಸಬೇಕು. ಅಂತಹ ಭಾರತ ಅನ್ನುವಂಥದ್ದು ಪವಿತ್ರ ಭೂಮಿ, ಸನಾತನ ಧರ್ಮದ ಜಾಗೃತಿಯಾದಂತಹ ಭೂಮಿ ಇದು. ಅಲ್ಲಿ ಹುಟ್ಟಿದ್ದೇವೆ. ಧರ್ಮವನ್ನು ರಕ್ಷಿಸೋಣ, ದೇಶವನ್ನು ರಕ್ಷಿಸೋಣ, ಕಟಿಬದ್ಧರಾಗಿ ನಿಲ್ಲೋಣ. ಆ ವಿಷಯದಲ್ಲಿ ಪಕ್ಷ ಭೇದ ಮರೆತು, ಜಾತಿ ಮತ ಭೇದ ಇದೆರಡು ನಮಗೆ ಮುಖ್ಯ ಆಗಬೇಕು. ನಮ್ಮ ಸನಾತನ ಧರ್ಮ ಉಳಿಯಬೇಕು, ಬೆಳೆಯಬೇಕು, ಮುಂದುವರಿಯಬೇಕು. ಈ ದೇಶ ರಕ್ಷಣೆಯಾಗಬೇಕು. ಈ ಹಿಂದೂ ಧರ್ಮ ಉಳಿದ್ರೆ ಮಾತ್ರ ಭಾರತ ದೇಶ ಉಳಿಯುತ್ತೆ ಅಂತ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ನೋಡಿ, ನಮಗೆ ಮಾತೃಭೂಮಿ, ಪಿತೃಭೂಮಿ, ಗುರು ಇದೇ ಇದೆ. ಭಾರತ ದೇಶವೇ ನಮಗೆ. ನಮ್ಮ ಗುರುಗಳೆಲ್ಲ ಈ ಭಾರತ ದೇಶದವ್ರೆ. ನಮ್ಮ ಮಾತಾ ಪಿತೃಭೂಮಿ ಭಾರತ ದೇಶವೇ ನಮಗೆ. ಆದರೆ ಕೆಲವು ಪಂಥದವರಿಗೆ ಹಾಗಲ್ಲ. ಅವರು ಏನು ಗುರುಭೂಮಿ ಅಂತ ಹೇಳ್ತಾರೆ, ಅವ್ರ ಗುರುಗಳೆಲ್ಲ ಬೇರೆ ಯಾವುದೋ ಭೂಮಿಯಲ್ಲಿ ಹುಟ್ಟಿದವರು. ಮಾತೃಸ್ಥಾನ, ಪಿತೃಸ್ಥಾನ ಅವರಿಗೆ ಬೇರೆ. ಆವಾಗ ಏನಾಗ್ತದೆ ಅಂದ್ರೆ, ಆ ದೇಶದ ರಕ್ಷಣೆ ಅಥವಾ ಆ ಧರ್ಮದ ರಕ್ಷಣೆ ಪ್ರಧಾನ, ಇದು ಗೌಣ ಆಗಿ ಬಿಡ್ತದೆ. ನಿನಗೆ ಧರ್ಮ ಮುಖ್ಯವೋ ದೇಶ ಮುಖ್ಯವೋ ಅಂತ ಕೇಳಿದ್ರೆ, ನನ್ನ ಧರ್ಮ ಮುಖ್ಯ ಅಂತ ಹೇಳ್ತಾರೆ. ನನ್ನ ಗುರುಗಳು ಹುಟ್ಟಿದಂತಹ ಊರು ಯಾವುದಿದೆ, ನನ್ನ ಪವಿತ್ರ ಕ್ಷೇತ್ರ ಯಾವುದಿದೆ, ಅದರ ಬಗ್ಗೆ ಲಕ್ಷ್ಯ ಇರುತ್ತೆ. ಇದು ಗೌಣ ಆಗ್ತದೆ. ಅದು ನಮಗೆ ಹಾಗಲ್ಲ. ನಮಗೆ ಇದು ಮಾತೃಭೂಮಿ, ಇದು ಪಿತೃಭೂಮಿ, ಇದು ನಮ್ಮ ಗುರುಗಳಾದಂತಹ ಗುರು ಪರಂಪರೆ ಜನ್ಮ ತಾಳಿದ ಭೂಮಿ, ಅವತಾರಗಳಾದಂತಹ ಭೂಮಿ. ಆದ್ದರಿಂದ ಹಿಂದೂಗಳು ಜಾಗೃತರಾಗಬೇಕು, ದೇಶಭಕ್ತಿಯನ್ನು ಬೆಳೆಸ್ಕೊಳ್ಬೇಕು, ಈ ದೇಶವನ್ನು ಕಟ್ಟಬೇಕು, ರಕ್ಷಿಸಬೇಕು. ಯಾವುದೇ ಪಕ್ಷದವರಾಗಿರಲಿ, ಹಿಂದುತ್ವದ ರಕ್ಷಣೆ ನಮಗೆ ಮೊದಲ ಆದ್ಯತೆ. ಹಿಂದುತ್ವ ಅಂದ್ರೆ ಅನ್ಯಮತೀಯರ ದ್ವೇಷ ಖಂಡಿತವಾಗಿಯೂ ಅಲ್ಲ. ಯಾರಿಗೆ ಈ ದೇಶದ ಬಗ್ಗೆ, ಈ ಧರ್ಮದ ಬಗ್ಗೆ ಅಭಿಮಾನ ಇದೆ, ಅವರು ನಮ್ಮವರೇ. APJ ಅಬ್ದುಲ್ ಕಲಾಂ ಅವರನ್ನ ನಾವು ಯಾವತ್ತೂ ಕೂಡ ನಮ್ಮವರಲ್ಲ ಅಂತ ಹೇಳಿಲ್ಲ. ಯಾರಿಗೆ ಈ ದೇಶದ ಬಗ್ಗೆ ವೈರಿ ರಾಷ್ಟ್ರ ಗೆದ್ದಾಗ ಯಾವುದೋ ಒಂದು ಆಟದಲ್ಲಿ ಪಟಾಕಿ ಸುಡಿಸ್ತಾರೆ, ಹೇಗ್ರಿ ಅಭಿಮಾನ ಪಟ್ಟುಕೊಳ್ಳೋದು ಅವ್ರ ಬಗ್ಗೆ? ಇದೊಂದು ವೈರಿ ರಾಷ್ಟ್ರದ ಬಗ್ಗೆ ಜೈಕಾರವನ್ನು ಹಾಕ್ತಾರೆ, ಹೇಗೆ ಅಭಿಮಾನ ಬರುತ್ತೆ? ಈಗ ಬಹುಸಂಖ್ಯಾತರ ನಾವೆಲ್ಲ ಗೋವನ್ನು ಪೂಜಿಸುವರು. ಗೋ ನಮಗೆ ಮಾತ್ರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅಂತಹ ಗೋವಧೆಯನ್ನ ಯಾರು ಒಪ್ಪುತ್ತಾರೋ ಅವರನ್ನು ನಾವು ಹೇಗೆ ಗೌರವಿಸ್ಲಿಕ್ಕೆ ಸಾಧ್ಯ? ಅವರು ಭಾರತೀಯ ಈ ಆಚರಣೆಗೆ, ಬಹುಸಂಖ್ಯಾತರಿಗೆ ಆಚರಣೆಗೆ, ಮೂಲ ಸಂಸ್ಕೃತಿಯ ಆಚರಣೆಗೆ ಗೌರವ ಕೊಟ್ಟರೆ ನಾವು ಖಂಡಿತವಾಗಿಯೂ ಸಹಬಾಳ್ವೆಯಿಂದ ಬಾಳ್ಲಿಕ್ಕೆ ಸಾಧ್ಯ. ಆ ಶಿಕ್ಷಣವನ್ನು ಅವರಿಗೆ ಕೊಡಬೇಕು. ನಮ್ಮ ಈ ಉದಾರತೆಯ ಪ್ರಜ್ಞೆ ನಮ್ಮಲ್ಲಿ ಯಾವತ್ತೂ ಹೊರೆದುಕೊಂಡು ಬಂದಿದೆ. ಪರ್ಷಿಯಾ ದೇಶದಿಂದ ಪಾರ್ಸಿಗಳು ನಿರಾಶ್ರಿತರಾಗಿ ನಮ್ಮ ದೇಶಕ್ಕೆ ಬಂದಾಗ ಗುಜರಾತ್ ದೇಶದಲ್ಲಿ ಬರ್ತಾರಲ್ಲ, ಆ ಗುಜರಾತಿನ ರಾಜ ಹೇಳ್ತಾನೆ, ನಮ್ಗೆ ಆಶ್ರಯ ಕೊಡಿ ಅಂತ ಪಾರ್ಸಿಗಳು ಕೇಳಿದಾಗ, ಇಲ್ಲಿ ಜಾಗ ಇಲ್ಲಪ್ಪ, ನಮಗೆ ಸಾಕಷ್ಟು ಜಾಗದ ಕೊರತೆ ಇದೆ ಅಂತ ನಾವು. ಆವಾಗ ಅವರು ಒಂದು ಲೋಟದಲ್ಲಿ ಹಾಲನ್ನು ತರಿಸಿ ಹೇಳ್ತಾರೆ, ರಾಜ ನೋಡಿ, ಇದಕ್ಕೆ ಇನ್ನೊಂದು ಲೋಟ ಹಾಲು ಹಾಕ್ಲಿಕ್ಕಾಗಲ್ಲ, 4 ಚಮಚ ಸಕ್ಕರೆ ಹಾಕ್ಬಹುದು ಅಂತ. ಸಕ್ಕರೆ ಹಾಕಿ ಕಲಕ್ತಾರೆ. ಆ ಹಾಲಿನೊಟ್ಟಿಗೆ ಸಕ್ಕರೆ ಬೆರೆತಾಗ ಅದು ಹೇಗೆ ಸಿಹಿ ಆಗ್ತದೋ ಹಾಗೆ ನೀವೆಲ್ಲ ಗುಜರಾತಿಗಳಿದ್ದೀರಲ್ಲ, ನಾವು ಪಾರ್ಸಿಗಳು ನಿಮ್ಮ ಜೊತೆ ಸೇರ್ಕೊಂಡು ಸಕ್ಕರೆ ಹಾಗೆ ಬರ್ತೇವೆ. ನೀವು ಹಾಲಾದ್ರೆ ನಾವು ಸಕ್ಕರೆ ಆಗ್ತೇವೆ ಅಂದ್ರು. ಅಜೀಂ ಪ್ರೇಮ್ ಜೀವತ್ತು ನಮ್ಮವರೇನೆ, ಟಾಟಾ ಅವರು ನಮ್ಮವರೇನೆ. ಯಾಕೆ? ಅವ್ರು ಹಿಂದೂಗಳಲ್ಲ ಅಂತ ನಮ್ಗೆ ಅನ್ಸೋದಿಲ್ಲ. ಯಾಕೆ? ಜೊತೆಗೆ ಸೇರ್ಕೊಂಡು ಈ ವಿಶೇಷವಾದ ಧರ್ಮ ಜೊತೆ ಬೆರೆತು ಇದನ್ನು ಗೌರವಿಸಿ ಬಾಳಿದ್ರಲ್ಲ, ಈ ದೇಶ ಮತ್ತು ಧರ್ಮಕ್ಕೆ ಗೌರವ ಕೊಟ್ರಲ್ಲ, ಅವಾಗ ನಮ್ಮವರು ಅಂತ ಅನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನಮ್ಮ ಮತ, ನಮ್ಮ ಪಂಥ ಬಿಟ್ಟು ಇನ್ನೊಂದು ಭೂಮಿಯ ಮೇಲೆ ಇರ್ಲಿಕ್ಕಿಲ್ಲ ಅಂತ ಹೇಳ್ತಾರೋ, ಅದು ಖಂಡಿತವಾಗಿಯೂ ಸಂಕುಚಿತವಾದ ಚಿಂತನೆ. ಅಂಥವರಿಂದ ನಾವು ಜಾಗೃತರಾಗಬೇಕು. ಯಾವ ಕಾರಣಕ್ಕೂ ದೇಶದ್ರೋಹಿಗಳಿಗೆ ನಾವು ವ್ಯವಹಾರ ಆಸ್ಪದ ಕೊಡುವಂಥದ್ದಲ್ಲ. ಅವರನ್ನು ದೂರ ಇಡಬೇಕು. ದೇಶದ ಅಭಿಮಾನವನ್ನು ನಮ್ಮ ಮಕ್ಕಳಿಗೆ ಬೆಳೆಸಬೇಕು. ಧರ್ಮದ
ಸೂಕ್ಷ್ಮತೆಗಳನ್ನು ವಿಚಾರಗಳನ್ನು ಮುಂದಿನ ತಲೆಮಾರಿಗೆ ಹೇಳಿಕೊಡ್ಬೇಕು. ವಿಶೇಷವಾಗಿ ಭಗವದ್ಗೀತೆ. ಹಿಂದೂಗಳಾದವರೆಲ್ಲರೂ ಭಗವದ್ಗೀತೆಯನ್ನ ಕಂಪಲ್ಸರಿ ನಮ್ಮ ಮನೇಲಿ ಒಂದು ಪುಸ್ತಕ ಇರಬೇಕು. ಒಂದು ಅಧ್ಯಾಯನ ಆದ್ರೆ ಭಗವದ್ಗೀತೆ ಒಂದು ಅಧ್ಯಾಯ ಹೇಳಲಿಕ್ಕೆ ಕಲಿಬೇಕು. ಅಂತಹ ಶ್ರೇಷ್ಠ ಗ್ರಂಥ. ಆದ್ದರಿಂದ ಆ ಜಾಗೃತಿಗೋಸ್ಕರ ಈ ಕಾರ್ಯಕ್ರಮ. ಒಂದು ದಿನದಲ್ಲಿ ಇದೆಲ್ಲ ಮುಗಿದು ಹೋಗಲ್ಲ, ಮತ್ತೆ ಮತ್ತೆ ಇದು ಆಗಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಹಿಂದೂ ಸನಾತನಿಗಳು ಸೇರಿಕೊಂಡು ನಮ್ಮ ಧರ್ಮದ ವಿಶೇಷತೆ ನಾವು ಅರ್ಥ ಮಾಡಿಕೊಳ್ಳಬೇಕು, ನಾವು ಆಚರಿಸಬೇಕು. ಸುಖ ಶಾಂತಿಯಿಂದ ನಾವು ಬಾಳುತ್ತಾ ಇನ್ನೊಬ್ಬರಿಗೂ ಕೂಡ ಈ ಮಾರ್ಗದರ್ಶನವನ್ನು ಮಾಡುವಂತಾಗಲಿ. ಸನಾತನ ಧರ್ಮಕ್ಕೆ ಜಯವಾಗಲಿ. ಕಾರ್ಯಕ್ರಮ ಬಹಳ ಸುಂದರವಾಗಿ ಆಯೋಜಿಸಿದ್ದೀರಿ. ಇದರ ಹಿಂದೆ ಬಹಳ ಪ್ರಯತ್ನ ಇದೆ. ಯಾಕಂದ್ರೆ ಹಿಂದೂ ಸಮಾವೇಶ ಇದೆ ಬನ್ನಿ ಅಂತ ನೀವೇನಾದ್ರೂ ಬೋರ್ಡ್ ಹಾಕ್ರಿ ಯಾರು ಬರಲ್ಲ. ಯಾಕೆ ಯಾರದ್ದೋ ಕಾರ್ಯಕ್ರಮ ಸ್ವಾಮಿ ನಮ್ಗೆ ಅನುಭವ ಆಗಿದೆ. ಹಿಂದೂ ಯಾರದ್ದೋ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಇಲ್ಲ ಇಲ್ಲ, ಯಾರ ಬೇಳೆನೂ ಬೇಯಲಿಕ್ಕಿಲ್ಲ. ನಾವು ಜಾಗೃತರಾಗಬೇಕಾಗಿದೆ. ಆದ್ದರಿಂದ ಬಹುಶಃ ಈ ಪ್ರಾರಂಭದ ಹಂತದಲ್ಲಿ ಮನೆ ಮನೆಗೆ ಹೋಗಿ ಕರೆದಿದ್ದಾರೆ ನಿಮ್ಮನ್ನೆಲ್ಲ. ಹಾಗಂದ್ರೆ ಬರಲ್ಲ ನಾವು. ಯಾಕೆ ನಾನು ದೊಡ್ಡ ಜನ ನಾನೇ ಹೋಗೋದು ಅಂತ ಹಾಗೆ ಇಟ್ಕೊಳ್ಬೇಡಿ. ಹಿಂದೂಗಳೆಲ್ಲ ಆ ಭೇದ ಭಾವದ ಬದಿಗೆ ಬಿಸಾಡಿ. ಇವತ್ತು ನೋಡಿ ಎಲ್ಲ ಕಲಶ ಉಂಟು, ಎಲ್ಲ ಕಲಶ ಒಟ್ಟಿಗೆ ಚಂದ ಕಾಣ್ತದಲ್ಲ. ಹಾಗೆ ಕೆಲವು ಬೆಳ್ಳಿದುಂಟು, ಕೆಲವು ಬಂಗಾರದ್ದಿಲ್ಲ, ತಾಮ್ರದುಂಟು, ಬೇರೆ ಬೇರೆ ಉಂಟು. ಹಾಗೆ ಕಲಶಗಳೆಲ್ಲ ಒಟ್ಟಾದ ಹಾಗೆ ಹಿಂದೂಗಳೆಲ್ಲ ಒಟ್ಟಾಗೋಣ. ಒಂದು ಕಾರ್ಯಕ್ರಮ ಇದೆ, ಎಲ್ಲ ಸೇರೋಣ. ಆ ಮಾರಿಕಾಂಬಾ ಜಾತ್ರೆ ಎಷ್ಟು ಅದ್ಭುತವಾದ ಜಾತ್ರೆ. ಎಲ್ಲಿ ಜಗತ್ತಿನಲ್ಲಿ ನೋಡ್ಲಿಕ್ಕೆ ಎಲ್ಲ ಜಾತಿ ಭೇದ ಮರೆತು ಎಲ್ಲರೂ ಮಾರಿಕಾಂಬ ಅರ್ಚನೆ ಪೂಜೆ ಮಾಡಲ್ಲ. ಅವರು ಸಂಪ್ರದಾಯದ ಪ್ರಕಾರ ಮಾಡ್ತಾರೆ. ಇದೇ ವಿಶೇಷತೆ ಸನಾತನ ಧರ್ಮದ್ದು. ಯಾರು ಶ್ರೇಷ್ಠ ಇಲ್ಲ, ಯಾರು ಕನಿಷ್ಠ ಇಲ್ಲ. ಎಲ್ಲ ಹಿಂದೂಗಳು ಒಂದಾಗೋಣ, ಸ್ವಾಭಿಮಾನ ಬೆಳೆಸಿಕೊಳ್ಳೋಣ, ಅಧ್ಯಯನ ಮಾಡೋಣ, ಸನಾತನ ಧರ್ಮದ ವೈಶಿಷ್ಟ್ಯತೆಗಳನ್ನು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಯೋಜಿಸಿದ್ದೀರಿ. ಇಂತಹ ಕಾರ್ಯಕ್ರಮಗಳು ಮತ್ತೆ ಮತ್ತೆ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತಾ ನನ್ನ ಮಾತು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ. ಇಂದು ನಮ್ಮ ಬಹುದಿನದ ಕನಸು ನನಸಾಯಿತು. ಪರಮ